ಹಲೋ. ನಮಸ್ಕಾರ ಸ್ನೇಹಿತರೆ. NP ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರ್ಜಿ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 1 ಎಕರೆ ಭೂಮಿ ಸ್ನೇಹಿತರೆ. ಪ್ಯೂರ್ ರೆಡ್ ಸಾಯಿಲ್, ಕೆಂಪು ಮಣ್ಣಿನ ಭೂಮಿ. ಮಣ್ಣು ನಿಮಗೆ ಚಿನ್ನ ಇದ್ದಂಗಿದೆ ಸ್ನೇಹಿತರೆ. ಧಾರವಾಡ ಪ್ರಾಪರ್ಟಿ ನಿಯರ್ ವಿಲೇಜ್ ಇದೆ. ಈ ಲ್ಯಾಂಡಿಂದ ವಿಲೇಜ್ಗೆ ನಿಮಗೆ ಒಂದು 100-150 ಮೀಟ್ರ್ ಆಗುತ್ತೆ. ಲ್ಯಾಂಡ್ ಹೇಳೋದಲ್ಲ, ಚಿನ್ನ ಇದ್ದಂಗಿದೆ. ರನ್ನಿಂಗ್ ಕಲ್ಟಿವೇಷನ್ ಲ್ಯಾಂಡ್ ಇದು. ರನ್ನಿಂಗ್ ಕಲ್ಟಿವೇಷನ್ ಲ್ಯಾಂಡು. ಇದರಲ್ಲಿ ಸ್ವಲ್ಪ ತೆಂಗಿದ್ದಾವೆ, ಜಮ್ನಳ್ಳಿ ಗಿಡ 1-3 ಇದೆ, ಒಂದು ನುಗ್ಗೆ ಗಿಡ ಇದೆ, 1-2 ಮ್ಯಾಂಗೋ ಇದೆ. ಮ್ಯಾಂಗೋ ಟ್ರೀ ಕೂಡ 1-2 ಇದೆ. ಒಳ್ಳೆ ಬೆಳೆಗಳನ್ನ ಬೆಳೆಯಲಿಕ್ಕೆ ಯೋಗ್ಯವಾಗಿರುವಂತಹ ಒಂದು ಜಾಗ ಸ್ನೇಹಿತರೆ. ರನ್ನಿಂಗ್ ಬೋರ್ವೆಲ್ ಇದೆ, ಪಕ್ಕದಲ್ಲೆಲ್ಲ ಒಳ್ಳೆ ತೋಟ ಮಾಡಿದ್ದಾರೆ. ಇಲ್ಲೂ ಕೂಡ ನಮಗೆ ಸೂಪರಾಗಿದೆ. ಮಣ್ಣು ಹೇಳೋದಲ್ಲ, ಚಿನ್ನ ಇದ್ದಂಗಿದೆ ಸ್ನೇಹಿತರೆ. ಮಣ್ಣು ಮಾತ್ರ ಸಾಲಿಡ್ ಆಗಿದೆ. ಇದು ಟೋಟಲ್ಲು 2 ಎಕರೆ ಇದೆ. ಅವರು 2 ಎಕರೆ ನಮಗೆ 1 ಎಕರೆ ಮಾತ್ರ ಕೊಡ್ತಾರೆ ಸ್ನೇಹಿತರೆ. 1 ಎಕರೆ ಅವರು ಇಟ್ಕೊಂಡು 1 ಎಕರೆ ನಮಗೆ ಕೊಡ್ತಾರೆ. ಖರಾಬ್ ಲ್ಯಾಂಡು ಕೂಡ ನಮಗೆ ಸಿಗುತ್ತೆ. ಒಂದು 30 ಗುಂಟೆಯಷ್ಟು ಖರಾಬ್ ಲ್ಯಾಂಡ್ ಇದೆ, ಅದು ಕೂಡ ನಮಗೆ ಸೇರುತ್ತೆ. ಈಗ ಇವರು 2 ಎಕರೆಯಲ್ಲಿ 1 ಎಕರೆ ನಮಗೆ ಕೊಡ್ತಾಯಿದ್ದಾರೆ. ಇವರು ಆ 1 ಎಕರೆಗೆ 50 ಲಕ್ಷ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಟೌನಿಂದ ಇಲ್ಲಿಗೆ ಒಂದು 5 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಸ್ಟೇಟ್ ಹೈವೇಯಿಂದ ಒಂದು 4 ಕಿಲೋಮೀಟ್ರ್ ಆಗುತ್ತೆ. ಒಳ್ಳೆ ನೀರಾವರಿ ಜಾಗ, ಪಕ್ಕದಲ್ಲೆಲ್ಲ ಒಳ್ಳೆ ತೋಟಗಳು ಮಾಡಿದ್ದಾರೆ. ವಿಲೇಜ್ ನಿಯರ್ ಇರೋದ್ರಿಂದ ನಮಗೆ ಲೇಬರ್ಗಳ ಯೋಚನೆಯೂ ಇಲ್ಲ. ನೋಡಿ ಮಣ್ಣು ಎಷ್ಟು ಚೆನ್ನಾಗಿದೆ ಅಂತ. ನಿಜವಲ್ಲೂ ಸುತ್ತಮುತ್ತಲಿನ ಪರಿಸರ ಆಗಲಿ, ನೀರಾವರಿ ಆಗಲಿ, ಲೇಬರ್ಗಳಿಗಾಗಲಿ, ಡಾಕ್ಯುಮೆಂಟ್ಸ್ ಆಗಲಿ ಎಲ್ಲ ಕ್ಲಿಯರ್ ಆಗಿದೆ. ಪ್ರತಿಯೊಂದು ಕೂಡ ಅಷ್ಟು ಚೆನ್ನಾಗಿದೆ ಸ್ನೇಹಿತರೆ. ನಾವು ಇಲ್ಲಿ ನಮ್ಮ ಆಸೆಗಳ ಈಡೇರಿಸ್ಕೊಳ್ಳೋಕ್ಕೆ ನಿಜವಾಗ್ಲೂ ಒಂದು ಉತ್ತಮವಾದ ಜಾಗ ಅನ್ನೋದಲ್ಲಿ 2 ಮಾತಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅವನದೇ ಆದ ಕನಸು ಇದ್ದೇ ಇರುತ್ತೆ. ಒಬ್ಬೊಬ್ಬರಿಗೆ ಒಂದೊಂದು ಥರ ಕನಸಿರುತ್ತೆ. ಎಷ್ಟೋ ಜನಗಳಿಗೆ ನಾನು ಲ್ಯಾಂಡ್ಲಿ ಒಳ್ಳೆ ತೋಟ ಮಾಡಬೇಕು ಅನ್ನೋ ಆಸೆ ಇರುತ್ತೆ. ಕೆಲವ್ರಿಗೆ ಒಳ್ಳೆ ಮನೆ ಕಟ್ಟಬೇಕು ಅನ್ನೋ ಆಸೆ ಇರುತ್ತೆ. ಅವರವರ ಅನಿಸಿಕೆ ಅವೆಲ್ಲ. ಆದರೂ ನಾವಿಲ್ಲಿ ಒಳ್ಳೆ ತೋಟ ಮಾಡಲಿಕ್ಕೆ ಸೂಪರಾಗಿದೆ. ನಮ್ಮ ಆಸೆಗಳನ್ನ ಈಡೇರಿಸ್ಕೋಬೋದು ಸ್ನೇಹಿತರೆ. ಇದರಲ್ಲಿ ನಾವಿಲ್ಲಿ ಅಡಿಕೆ, ತೆಂಗು, ಮಾವು, ನೇರಳೆ, ಕಿತ್ತಳೆ, ಆ್ಯಪಲ್ಲು ಈ ಥರ ಅನೇಕ ರೀತಿಯ ಮಿಶ್ರ ಬೆಳೆಗಳನ್ನ ಹಾಕಿದ್ರೆ ಸಾಲಿಡಾಗಿರುತ್ತೆ. ಈ ಮಿಶ್ರ ಬೆಳೆಗಳನ್ನ ಬೆಳಿಬೇಕು ಅಂದರೆ ನಾವು ಹಂಗೆ ಇದ್ರ ಜೊತೆಗೆ ನಾವು ಸಾವಯವ ಕೃಷಿನೂ ಕೂಡ ನಾವು ಅವಲಂಬನೆ ಮಾಡ್ಕೋಬೇಕು. ಸಾವಯವ ಕೃಷಿ ಮಾಡಿದಾಗ ನಮಗೆ ಆಲ್ಮೋಸ್ಟ್ ಇವತ್ತು ನಾವು ತಿನ್ನುವ ಪ್ರತಿಯೊಂದು ಪದಾರ್ಥಗಳು, ಯಾವುದೇ ಹಣ್ಣು ತಗೊಳ್ಳಿ, ಹಲಸಾಗಲಿ, ಮಾವಾಗಲಿ, ಬಾಳೆಹಣ್ಣಾಗಲಿ, ಎಲ್ಲ ಹಣ್ಣುಗಳು ಕೆಮಿಕಲ್ಸ್ ಹಾಕಿ ಹಣ್ಣುಗಳು ಮಾಡ್ತಾಯಿದ್ದಾರೆ. ಆದರೆ ನಮ್ಮದೇ ಆದ ತೋಟದಲ್ಲಿ ನಮ್ಮ ಇಚ್ಛೆ ಏನಿದೆ, ಪಪಾಯ ಬೇಕಾ, ನೇರಳೆ ಬೇಕಾ, ಪ್ರತಿಯೊಂದು ಹಣ್ಣು ಅಂದರೆ ಮನುಷ್ಯನ ಆರೋಗ್ಯಕ್ಕೆ ಹಿತಕರವಾಗಿರುವಂತಹ ಹಣ್ಣಿನ ಗಿಡಗಳು, ಹಾಗೆ ತೆಂಗು, ಅಡಿಕೆ ಇವೆಲ್ಲ ಒಳ್ಳೆ ಅದ್ಭುತವಾದ ತೋಟ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ನಾವು ಬರೀ ನಮ್ಮ ಆರೋಗ್ಯ ದೃಷ್ಟಿಯಿಂದನೂ ಒಂದು ಒಳ್ಳೆಯದಾದರೆ ನಮಗೆ ಇವುಗಳಿಂದನೂ ಕೂಡ ನಮಗೆ ಒಳ್ಳೆ ಇನ್ಕಮ್ ಬಂದೇ ಬರುತ್ತೆ. ಯಾವಾಗಲೂ ಅಷ್ಟೇ ನಾವು ಒಂದು ದೃಷ್ಟಿಯಿಂದ ವ್ಯವಸಾಯ ಮಾಡೋದಿಲ್ಲ ಯಾರೇ ಆದ್ರೂ,
ಪ್ರತಿಯೊಬ್ಬರು ಕೂಡ ಅದರಷ್ಟು ತೆಗೆದು ಇಷ್ಟು ತೆಗೆದು ಅಂತಂದರೆ ನಾವು ಮಿಶ್ರ ಬೆಳೆಗಳನ್ನ ಬೆಳೆದಾಗ ನಾವು ಅದರಲ್ಲಿ ನಮಗೆ ಒಳ್ಳೆಯ ಇನ್ಕಮ್ ಅಂತೂ ಬಂದೇ ಬರುತ್ತೆ. 1 ಎಕರೆ ಲ್ಯಾಂಡ್ ಪಟ್ಟ 30 ಗುಂಟೆ ಖರಾಬು. ನಮಗೆ ಈ ಥರ ಜಾಗದಲ್ಲಿ ಒಳ್ಳೆ ತೋಟಗಳಿಂದ ಹಿಡಿದು ಪ್ರತಿಯೊಂದನ್ನು ಕೂಡ ನಾವಿಲ್ಲಿ ಮಾಡ್ಬೋದು. ತಾರ್ ರೋಡ್ಗೆ ಇದೆ, ತಾರ್ ರೋಡ್ ವಿಡ್ತ್ ಚೆನ್ನಾಗಿದೆ ನೋಡಿ, ಎಷ್ಟು ಅನುಕೂಲವಾಗಿದೆ ಅಂತ ನಿಜವೂ. ಇವರು ಮೊದಲು ಇಲ್ಲಿ ಅರಿಶಿನ, ತರಕಾರಿ, ನಾನಾ ರೀತಿಯ ಬೆಳೆಗಳನ್ನ ಇಲ್ಲಿ ಬೆಳೀತಾಯಿದ್ರು. ಸುತ್ತ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನೋಡಿ, ಒಳ್ಳೆ ತೋಟ ಮಾಡಿದ್ರೆ ಅಕ್ಕಪಕ್ಕ ಎಲ್ಲ. ಇಲ್ಲೂ ಕೂಡ ನಮಗೊಂದು 20 ತೆಂಗಿನ ಮರಗಳು ಫಲ ಕೊಡುವಂಥದ್ದು ಇದ್ದಾವೆ. ಸೊ ಅದು ಆ 20ರಲ್ಲಿ ಸ್ವಲ್ಪ ಫಲಕ್ಕೆ ಬಂದಿದ್ದಾವೆ ಈಗ ನೋಡಿ. ಒಳ್ಳೆ ಸಸ್ಯಗಳೆಲ್ಲ ಸಾಲಿಡಾಗಿದೆ. ಇವತ್ತು ನಾವು ಯಾತಕ್ಕೋಸ್ಕರ ಜಮೀನು ಮಾಡಬೇಕು ಅಂಥೇಳಿದ್ರೆ, ಇವತ್ತಿನ ಬಿಸಿಲಿನ ತಾಪ ಆಗಿರ್ಬೋದು, ಪೊಲ್ಯೂಷನ್ ಆಗ್ಬೋದು, ಮನುಷ್ಯನಿಗೆ ವಿಪರೀತ ಬಿಸಿಲಿನ ತಾಪ ತಡೆಯೋಕ್ಕಾಗದಿರುವಷ್ಟು ಈಗ ಬಿಸಿಲು ಹೆವಿಯಾಗಿದೆ. ಬಿಸಿ ಗಾಳಿ ಇವುಗಳಿಂದ ತಪ್ಪಿಸ್ಕೋಬೇಕು ಅಂತಂದರೆ ನಾವು ಜಮೀನು ಮಾಡೋದು ಎಷ್ಟು ಮುಖ್ಯ ಅನ್ನೋದಕ್ಕೆ ಪ್ರತಿಯೊಬ್ಬರು ಕೂಡ ಅವರ ಮನೆಗಳ ಹತ್ರ ಒಂದು ಗಿಡಗಳು ಹಾಕಿದ್ರೂ ಬೇಕಾದಷ್ಟು ಪ್ರಕೃತಿನ ಆದಷ್ಟು ನಾವು ತಂಪಾಗಿಡ್ಬೋದು ಸ್ನೇಹಿತರೆ. ಪ್ರಕೃತಿ ಚೆನ್ನಾಗಿದ್ದರೆ ಪ್ರತಿಯೊಬ್ಬ ಮನುಷ್ಯನು ಕೂಡ ಚೆನ್ನಾಗಿರ್ತಾನೆ, ಆರೋಗ್ಯವಾಗಿರ್ತಾನೆ. ಒಳ್ಳೆಯ ಗಾಳಿ, ಒಳ್ಳೆಯ ವಾತಾವರಣ ಪ್ರತಿಯೊಂದು ಕೂಡ ಅಚ್ಚುಕಟ್ಟಾಗಿರುತ್ತೆ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ 6360446978 ಈ ನಂಬರ್ಗೆ ಕಾಲ್ ಮಾಡಿ ಸ್ನೇಹಿತರೆ. ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಹೆಚ್ಚು ಜನಗಳಿಗೆ ತಲುಪಲಿ. ಎಷ್ಟೋ ಜನ ನನಗೆ ರೈಟ್ ಏನಾರಾಗಲಿಯಪ್ಪ ನೇರ ಮಾತಾಡೋಣ ಅನ್ಬೋದು. ಇದು ಬೆಂಗಳೂರಿಗೆ 145 ಆಗುತ್ತೆ, ಮೈಸೂರಿಗೆ 85 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ನಮಗೆ ದೂರ ಅಂತ ಏನೂ ಇಲ್ಲ. ಇವರು ಹೇಳೋ ರೈಟು ಅಷ್ಟೇ, ಅವ್ರು ಹೇಳ್ಕೊಳ್ಳಿ, ನಾವು ನೇರ ರೈತರ ಹತ್ರ ಮಾತಾಡೋಣ, ಮಾತಾಡಿ ಒಂದು ಬೆಲೆಗೆ ಕೂತ್ಕೊಳ್ಳೋಣ ಸ್ನೇಹಿತರೆ. ಇವತ್ತು ಎಲ್ಲಿವರು ಖಾಲಿ ಭೂಮಿಗಳಿಗೇ 55-60 ಬಾಯಿಗೆ ಬಂದು ರೈಟ್ಗಳನ್ನ ಹೇಳ್ತಾಯಿದ್ದಾರೆ. ಇವರು ಹೇಳ್ಕೊಳ್ಳಿ, ನಾವು ರೈತರ ಜೊತೆ ಮಾತಾಡೋಣ. ರೈತರ ಹತ್ರನೇ ಇದೆ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.